ಮ್ಯಾರಥಾನ್ ಮೀಟಿಂಗ್ ಬಳಿಕ ಬಗೆಹರಿದಿದೆ ಟಿಕೆಟ್ ಕಗ್ಗಂಟು. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಕೈಕಲಿಗಳು ಅಂತಿಮವಾಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಮನವೊಲಿಸುವಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಖಚಿತ. ನಾಳೆ ಎರಡೂ ಕ್ಷೇತ್ರದ ಅಭ್ಯರ್ಥಿ ಹೆಸರು ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಮುಸ್ಲಿಂ ಮುಖಂಡರ ಜೊತೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಮಾತುಕತೆ ನಡೆಸಿದ್ದಾರೆ. ಸಂಧಾನ ಸಭೆ ಸಫಲ ಆಗಿದೆ. ಇದರ ಬೆನ್ನಲ್ಲೇ ಇಬ್ಬರು ಅಭ್ಯರ್ಥಿಗಳ ಹೆಸರು ಅಂತಿಮ ಆಗಿದೆ. ಎರಡೂ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡ್ತಾರೆ ಸಿಎಂ ಡಿಸಿಎಂ. ಸೋಮವಾರ ಅಂತಿಮ ದಿನ ನಾಮಿನೇಷನ್ ಪತ್ರ ಸಲ್ಲಿಸೋದಕ್ಕೆ ಇನ್ನೂ ಬಗೆಹರಿದಿರಲಿಲ್ಲ. ಮ್ಯಾರಥಾನ್ ಮೀಟಿಂಗ್ ನಂತರ ಫೈನಲ್ ಆಗಿದೆ. ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣದಿಂದ ಆಲ್ಮೋಸ್ಟ್ ಫೈನಲ್, ಅಧಿಕೃತ ಆಗೋದೊಂದೇ ಬಾಕಿ. ಬಾಗಲಕೋಟೆಯಿಂದ ಉಮೇಶ್ ಮೇಟಿ, ಈ ಮೂಲಕ ಮಹಾದೇವಿ ಅವರು ಬಂಡಾಯ ಹೇಳೋ ಸಾಧ್ಯತೆಗೂ ಕೂಡ ಚೆಕ್ ಮೇಟ್ ಇಟ್ಟಾಗಿದೆ. ಮಲ್ಲಿಕಾರ್ಜುನ್ ಮೇಟಿ ಕೊಟ್ರೆ ನಾನು ಬಂಡಾಯ ಅಭ್ಯರ್ಥಿ ಆಗ್ತೀನಿ ಅಂತ ಮಹಾದೇವಿ ಮೇಟಿ ಅವರು ಹೇಳಿದ್ರು. ಈಗ ಅದಕ್ಕೂ ಕೂಡ ರೂಟ್ ಕ್ಲಿಯರ್ ಆಗಿದೆ. ಉಮೇಶ್ ಮೇಟಿಗೆ ಮಹಾದೇವಿ ಸಪೋರ್ಟ್ ಮಾಡೋ ಸಾಧ್ಯತೆ ಇತ್ತು, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಗೊಂದಲ ಪರಿಹಾರ ಮಾಡಿದ್ದಾರೆ. ಕೈಕಲಿಗಳು ಅಂತಿಮವಾಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಮನವೊಲಿಸುವಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಖಚಿತ. ನಾಳೆ ಎರಡೂ ಕ್ಷೇತ್ರದ ಅಭ್ಯರ್ಥಿ ಹೆಸರು ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಮುಸ್ಲಿಂ ಮುಖಂಡರ ಜೊತೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಮಾತುಕತೆ ನಡೆಸಿದ್ದಾರೆ. ಸಂಧಾನ ಸಭೆ ಸಫಲ ಆಗಿದೆ. ಇದರ ಬೆನ್ನಲ್ಲೇ ಇಬ್ಬರು ಅಭ್ಯರ್ಥಿಗಳ ಹೆಸರು ಅಂತಿಮ ಆಗಿದೆ. ಎರಡೂ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡ್ತಾರೆ ಸಿಎಂ ಡಿಸಿಎಂ. ಸೋಮವಾರ ಅಂತಿಮ ದಿನ ನಾಮಿನೇಷನ್ ಪತ್ರ ಸಲ್ಲಿಸೋದಕ್ಕೆ ಇನ್ನೂ ಬಗೆಹರಿದಿರಲಿಲ್ಲ. ಮ್ಯಾರಥಾನ್ ಮೀಟಿಂಗ್ ನಂತರ ಫೈನಲ್ ಆಗಿದೆ. ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣದಿಂದ ಆಲ್ಮೋಸ್ಟ್ ಫೈನಲ್, ಅಧಿಕೃತ ಆಗೋದೊಂದೇ ಬಾಕಿ. ಬಾಗಲಕೋಟೆಯಿಂದ ಉಮೇಶ್ ಮೇಟಿ, ಈ ಮೂಲಕ ಮಹಾದೇವಿ ಅವರು ಬಂಡಾಯ ಹೇಳೋ ಸಾಧ್ಯತೆಗೂ ಕೂಡ ಚೆಕ್ ಮೇಟ್ ಇಟ್ಟಾಗಿದೆ. ಮಲ್ಲಿಕಾರ್ಜುನ್ ಮೇಟಿ ಕೊಟ್ರೆ ನಾನು ಬಂಡಾಯ ಅಭ್ಯರ್ಥಿ ಆಗ್ತೀನಿ ಅಂತ ಮಹಾದೇವಿ ಮೇಟಿ ಅವರು ಹೇಳಿದ್ರು. ಈಗ ಅದಕ್ಕೂ ಕೂಡ ರೂಟ್ ಕ್ಲಿಯರ್ ಆಗಿದೆ. ಉಮೇಶ್ ಮೇಟಿಗೆ ಮಹಾದೇವಿ ಸಪೋರ್ಟ್ ಮಾಡೋ ಸಾಧ್ಯತೆ ಇತ್ತು, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಗೊಂದಲ ಪರಿಹಾರ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.